ಹಾಯ್, ಹಲೋ, ನಮಸ್ತೆ ಗಾಯ್ಸ್. ಫಸ್ಟ್ ಟೈಮ್ ಬ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಏನು ಮಿಸ್ಟೇಕ್ ಇದ್ರು ಕ್ಷಮಿಸಿ. ಸೊ ಏನಕ್ಕೆ ಹೋಗ್ತಿದ್ದೇನೆ ಅಂತಂದರೆ, ಒಂದು ಫೋಟೋಶೂಟ್ ಇದೆ, ಮಗು ನಾಮಕರಣ ಇದೆ. ನಾಮಕರಣಕ್ಕೆ ಹೋಗ್ತಾ ಇದ್ದೇನೆ, ನೋಡೋಣ ಹೇಗಾಗ್ತದೆ ಅಂತೇಳಿ. ಬೈ ದ ವೇ, ಇದು ನನ್ನ ಫಸ್ಟ್ ಬ್ಲಾಗ್. ಕೀಪ್ ಸಪೋರ್ಟಿಂಗ್. ಸಿ ಯು ಇನ್ ಬ್ಲಾಗ್. ಈಗ ಫಸ್ಟಿಗೆ ನಾವು ಹೋಗೋಣ, ಫಸ್ಟ್ ಗ್ಯಾರೇಜಿಗೆ ಹೋಗೋಣ. ಆಯಿಲ್ ಚೇಂಜ್ ಮಾಡಿಸೋಕ್ಕಿದೆ. ಯಾಕಂದರೆ ಇಷ್ಟು ದಿನ ಸರಿ ಇತ್ತು, ಈಗ ನಿನ್ನೆಯಿಂದ ಸರ್ವಿಸಿಗೆ ಬಂದಿದೆ ಗಾಡಿ. ಸೊ ಹಾಗಾಗಿ ಹೇಗೂ ಶಿವಮೊಗ್ಗ ಹೋಗ್ತಿರೋ ಕಾರಣದಿಂದ ಶಿವಮೊಗ್ಗದಲ್ಲೇ ನಾವು ಸರ್ವಿಸ್ ಮಾಡಿಸೋಣ. ಸೊ ಹಾಗಾಗಿ ಈಗ ಒಂದು ಗ್ಯಾರೇಜಿಗೆ ಹೋಗಿ ಒಂದು ಆಯಿಲ್ ಚೇಂಜ್ ಮಾಡಿಸೋಣ, ನೋಡೋಣ ಹೇಗಾಗ್ತದೆ. ಯಾಕಂದರೆ ರೈಡಲ್ಲಿ ಬೇರೆದೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ. ಸೊ ಈಗ ಒಂದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ನಾವು ಬರೋ ಸ್ಪೀಡಲ್ಲಿ ಎಂತ ಎಲ್ಲ ಇವತ್ತು ಸಂಡೇ ಅಂತ ನನ್ನ ಮಾಮೂಲಿ ಇರೋ ಗ್ಯಾರೇಜ್ ಇದೆಯಲ್ಲ, ಗ್ಯಾರೇಜೇ ಬಂದಾಗ ಹೋಗ್ತೀವಿ. ಸೊ ಹಾಗಾಗಿ ಈಗ ನೋಡೋಣ, ರೋಡಲ್ಲಿ ಏನಾದರೂ ಬೇರೆ ಗ್ಯಾರೇಜ್ ಇವತ್ತು ಓಪನ್ ಇದ್ದರೆ ಬೈ ಲಕ್ ನಾವು ಅಲ್ಲೇ ಮಾಡ್ಸೋಣ. ಬಟ್ ಈಗ ನಾವು ಹೋಗ್ತಿರೋದು ರೋಡ್, ನಾನು ಕಾರ್ಕಳ ಆಗಿ ಹೋಗ್ತಿದ್ದೀನಿ. ಆ ಕಡೆ ಇದೀಗ ನಾನೀಗ ರೋಡ್ ಇರೋದು NITK ರೋಡ್, ಸುರತ್ಕಲ್ಲಿಂದ ಕ್ರಾಸ್ ಇದೆ. ಶಾರ್ಟ್ಕಟ್ ರೂಟ್ ಇತ್ತು. ನಾವು ಸ್ವಲ್ಪ ಓವರ್ ಸ್ಮಾರ್ಟ್ ಆಗಿ ಗ್ಯಾರೇಜ್ಗೆ ಹೋಗೋ ಟೈಮ್ನಲ್ಲಿ ಸ್ವಲ್ಪ ಲಾಂಗ್ ಹೋಗ್ಬೇಕು, ಇಲ್ಲಾಂದರೆ ಶಾರ್ಟ್ಕಟ್ಟಿಗೆ ಹೋಗ್ಬೇಕು. ಹಾಗಾಗಿ ನೀವು ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ. ನೀವೆಲ್ಲ ರೋಡ್ ಚೆನ್ನಾಗಿದೆ. ಫಸ್ಟ್ ಬ್ಲಾಗ್ ಅಲ್ಲ, ಆವಾಗ ಒಂದು ಮಿಸ್ಟೇಕ್ ಆಗ್ತಿದೆ. ಈಗ ಫಸ್ಟಿಗೆ ಫ್ಯೂಲ್ ಹಾಕ್ತಾ ಇದ್ದೇವೆ ನಾವು. ನಮ್ಮ ವಾಯ್ಸ್ ಕೇಳ್ತಿದೆಯಲ್ಲ ಗೊತ್ತಿಲ್ಲ ಗಾಯ್ಸ್, ಮತ್ತು ನೋಡೋಣ. ಈಗ ನಾನು ಆ್ಯಕ್ಚುಲಿ ಪೆಟ್ರೋಲ್ ಫ್ಯೂಲ್ ಹಾಕಿಬಿಟ್ಟು ನಾನೀಗ ಹೊರಟಿದ್ದೇನೆ. ನೋಡೋಣ. ಈಗಷ್ಟೇ ಟೋಲ್ ಕ್ರಾಸ್ ಆದೆ, ಅದು ಗ್ಯಾರೇಜ್ ಸಿಕ್ಕಿದೆ ಎಲ್ಲರೂ ಕೂಡ. ಫೈನಲಿ ಹುಡುಕಿದ ಮೇಲೆ ಈಗ ಸಿಕ್ತು ಗಾಯ್ಸ್. ಒಂದು ಆಯಿಲ್ ಚೇಂಜ್ ಮಾಡಿಸಿ ನೋಡೋಣ. ಈಗ ಫೈನಲಿ ಗಾಯ್ಸ್ ನಾವೀಗ ಇಲ್ಲಿಂದ ಹೊರಡೋಣ. ಆಯಿಲ್ ಚೇಂಜ್ ಆಗಿದೆ ಆಲ್ಮೋಸ್ಟ್. ಈಗ ನಾವು ಹೋಗ್ತಿದ್ದೆ ಒಂದು ಕಾರ್ಕಳದಲ್ಲಿರೋ ಒಂದು ಫೇಮಸ್ ಚರ್ಚ್ ಹತ್ರ ಕ್ರಾಸ್ ಆಗಿ ಹೋಗ್ತಾ ಇರೋದು. ನೋಡ್ತಿದ್ದೀರ, ಚರ್ಚ್ ಇದ್ದು ಆ್ಯಕ್ಚುಲಿ ಪಾರ್ಕಿಂಗ್ ಆ್ಯಕ್ಚುಲಿ ಚರ್ಚನ್ನು ಮುಂದೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ನೋಡೋಣ. ನೋಡ್ತಿದ್ದೀರಾ? ಓಕೆ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೇನೆ ಗಾಯ್ಸ್. ಇಂತು ಕಾರ್ಕಳದ ಹತ್ರ ಬಂದಿ ಗ್ಯಾಸ್. ಕಾರ್ಕಳದಿಂದ ಇಲ್ಲೊಂದು ನೀರು ಬಾಟ್ಲು ತೊಗೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗ ನೀರು ಬಾಟ್ಲು ಬೇಕೇ ಬೇಕಾಗ್ತದೆ. ಈಗ ಕಾರ್ಕಳದಿಂದ ಒಂದಷ್ಟು ಒಳಗಡೆ ರೂಟ್ ಇದೆ. ಈ ಹೆಬ್ರಿ ಆಗೆಲ್ಲ ಹೋಗ್ಬೋದು ಮೋಸ್ಟ್ಲಿ. ಹೆಬ್ರಿ ಮತ್ತು ಘಾಟಿ ಸಿಗ್ತದೆ, ಇದೇ ಘಾಟಿ ಸಿಗೋದು ನಮಗೆ. ಆ್ಯಂಡ್ ಇದು ತೀರ್ಥಹಳ್ಳಿ ರೂಟ್ ಕೂಡ. ಇಲ್ಲಿಂದ ನನಗೆ ಆ್ಯಕ್ಚುಲಿ ಬರೋಕ್ಕೆ ತುಂಬ ಖುಷಿ ಆಗೋದು ಏನಕ್ಕೆ ಅಂತಂದರೆ, ಸ್ವಲ್ಪ ದೂರ ರೋಡ್ ಆ ಕಡೆ ಕೇಳಿದೆ, ಬಟ್ ಆಫ್ಟರ್ ದಟ್ ತೀರ್ಥಹಳ್ಳಿ ರೋಡ್ ಸೂಪರ್. ಹೋಗ್ಲಿಕ್ಕೆ ಒಂದು ರೈಡ್ ತೊಗೊಳ್ಲಿಕ್ಕೆ ಮಜಾ ಆಗತ್ತೆ. ಆ್ಯಕ್ಚುಲಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ತನಕ ಸ್ವಲ್ಪ ರೋಡ್ ಆ ಕಡೆ ಇದೆ, ಬಟ್ ಆಮೇಲೆ ಎಲ್ಲ ಆ್ಯಕ್ಚುಲಿ ರೋಡ್ ತುಂಬ ಚೆನ್ನಾಗಿದೆ. ನಾನಿದು ಈ ಮಂತಲ್ಲೇ ಮೋಸ್ಟ್ಲಿ 2ನೇ ಸತಿಗೆ ಹೋಗ್ತಿರೋ ತೀರ್ಥಹಳ್ಳಿ ರೂಟಿಂದ.
ಇಲ್ಲಿ ರೋಡ್ಗಿಂತಾನೆ ಇಲ್ಲಿರೋ ನೇಚರ್ ನೋಡೋಕ್ಕೆ ಮಾತ್ರ ಸೂಪರಾಗಿ ಕಾಣುತ್ತೆ. ನಾನು ಮೆನ್ಷನ್ ಮಾಡಲೇಬೇಕು, ಬಿಕಾಸ್ ನೇಚರ್ ಇರೋದಕ್ಕೆ ನನಗೆ ತುಂಬ ಇಷ್ಟ ಆಗೋದು. ನನಗೆ ಅಂತಲ್ಲ, ಮತ್ತು ಎಲ್ರಿಗೂ. ಸೊ ಅವ್ರದ್ದು ಕೂಡ ವೀಡಿಯೋ ಆಗ್ತಾಯಿದೆ. ತುಂಬ ಚೆನ್ನಾಗಿ ಕ್ಲೌಡ್ ಎಲ್ಲ ಚೆನ್ನಾಗಿದೆ. ಕ್ಲೌಡ್ ಚೆನ್ನಾಗಿರೋದಕ್ಕೆ ಅವ್ರಿಗೆ ಬಿದ್ದಿದೆ. ಇದು ನಾನೀಗ ಬ್ಲಾಕ್ ಮಾಡ್ತಿರೋದು ಒಂದು ಬ್ಯೂಟಿಫುಲ್ ನೇಚರಿಗೆ ಅಂತ. ದೊಡ್ಡ ಮಳೆ ಬಂದು ಹೋಗಿದೆ. ಮಳೆ ಬಂದು ಹೋಗಿದ್ಯಾ, ಮಳೆ ಬರ್ತಿದ್ಯಾ ಏನು ಗೊತ್ತಾಗ್ತಿಲ್ಲ. ಯಾಕಂದರೆ ಮಳೆ ಬಂದರೆ ಯಾಕಂದರೆ ಕ್ಯಾಮರಾ ಬ್ಯಾಗ್ ಇದೆ, ಲಗೇಜ್ ಬ್ಯಾಗ್ ಇದೆ, ಎಲ್ಲನೂ ಗೊತ್ತಿರುತ್ತೆ. ನೋಡೋಣ, ಬ್ಯಾಕಪ್ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಮಳೆ ಬರ್ತಿದೆ, ಲೈಟ್ ಮಳೆ ಹೊಡಿತಿದೆ. ಗಾಡಿ ಬಿಡಿ. ಇಲ್ಲ, ಶಿವಮೊಗ್ಗದಲ್ಲಿ ವೆದರ್ ಹೇಗಿದೆ ಅಂತೇಳಿ. ಶಿವಮೊಗ್ಗ 124 ಶಿವಮೊಗ್ಗ ಹೋಗ್ಲಿಕ್ಕಿಲ್ಲ, ಭದ್ರಾಚಲ. ಸೊ ಆಗುಂಬೆಯಿಂದ ಒಂದು ಸಣ್ಣ ಶಾರ್ಟ್ ಕಟ್ ಇದೆ, ನಾನು ತೋರಿಸ್ತೀನಿ. ಸಣ್ಣದೇನಲ್ಲ, ಸಣ್ಣ, ಬಟ್ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಮಳೆ ಸ್ಟಾರ್ಟ್ ಆಗಿದೆ. ವಿಡಿಯೋ ಮಾಡೋಕ್ಕಾಗಲ್ಲ. ಓ ಗಾಯ್ಸ್, ನೀವು ನೋಡಿದ್ರ ಜಸ್ಟ್ ಮಿಸ್. ಹೀಗೇನು ನೋಡ್ತಿದ್ದೀರಾ, ಇದು ಆಗುಂಬೆ ಘಾಟ್. ನಾವು ಇದನ್ನೇ ಹತ್ತಕ್ಕಿರೋದು. ರೋಡ್ ದಾಟೋದು ಬೇಗನೆ ದಾಟಲ್ಲ. ಇದೇ ಗ್ಯಾಪಲ್ಲಿ ನಾನು ಸ್ಟ್ಯಾಂಡ್ ತೆಗೆಯೋದು ಮಾಡ್ತೀನಿ. ಮುಂದೆ ಅಜ್ಜ ಇದ್ದಾರೆ, ಒಬ್ಬರು ಅಜ್ಜ ಹೋಗ್ತಾರ, ಹೊರಟರು. ಈಗ ನಾವು ಅಜ್ಜನ್ನ ಕ್ರಾಸ್ ಮಾಡ್ತೀವಿ, ಹೋಗೋಣ. ಅಜ್ಜ ಬೆಳಿ ಅಜ್ಜ ಕ್ರಾಸ್ ಆದ್ವಿ. ಎಸ್, ನಾವು ಕ್ರಾಸ್ ಆದ್ವಿ. ನಾವು ಮುಂದೆ
ಹೋಗೋಣ ಮಕ್ಕಳು. ಬ್ಯೂಟಿಫುಲ್ ವ್ಯೂ ಕಾಣುತ್ತಾ? ವ್ಯೂ ಕಾಣ್ತಿದೆ ಕರೆಕ್ಟ್. ಅದು ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ ಗಾಡಿ, ಮೆಟ್ಟಲ್ಲಿ ಹೊಡಿತಾರೆ. ಏನಕ್ಕಂದರೆ ಟ್ರಾಫಿಕ್ ಜಾಮ್ ಇದೆ. ನಾವು ಪಾಸ್ ಆಗ್ಬಿಟ್ಟು ಅಣ್ಣವ್ರು ಆನ್ ನೋಡಿತಾನೆ ಇದ್ದಾರೆ. ನಮ್ಮದು ಪಾಸ್ ಆಗೋದು ಮುಖ್ಯ. ಪಾಸ್ ಆಗುತ್ತೆ. ಮತ್ತು ವೆದರ್ ನೋಡಿದೆ ಚೆನ್ನಾಗಿದೆ. ಇಲ್ಲಿ ಯಾವ ಟೈಮಲ್ಲಿ ಬಂದು ವೆದರ್ ಹಿಂಗೆ ಇರುತ್ತೆ. ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ಕಷ್ಟ. ನೋಡಿ ಸ್ವಲ್ಪ ಅಂತಿದೆ ಆಗಿರ್ಬೋದು. ಫಾರ್ಮ್ ಮಾಡಿದ್ದೀರ ಹಣ ನೀವು ಹೋಗ್ಬೇಡಿ, ನಾನು ಬಸ್ಸು ಹೆವಿ ಟರ್ನ್ ನೋಡಿ ಸರ್. ನಾವು ಪಾಸ್ ಸೀನರಿ ತೋರಿಸೋಕ್ಕಾಗಲ್ಲ. ಯಾಕಂತಂದರೆ ನಿಲ್ಸೋಕ್ಕೆ ಸ್ವಲ್ಪ ಪರ್ಮಿಷನ್ ಇಲ್ಲ. ಅದು ನಿಲ್ಸೋಕ್ಕೆ ಜಾಗ ಸಿಕ್ಕಿದ್ರೆ ತೋರಿಸೋಣ. ಎಲ್ಲ ಮಂಗಗಳು ತುಂಬ ಇರ್ತವೆ. ಏನು ಪ್ರಾಣ ಎಲ್ಲಿ ಅಣ್ಣ ಲಾಂಗ್ ಕಟ್ ಹೊಡಿಬೇಡಿ. ಟರ್ನ್ಗಳೇ ಜಾಗಲ್ಲ. ನೋಡ್ ನೀವು ಅಲ್ಲಿಗಲೇ ಮುಂದೆನೇ ಬರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ವ್ಯೂ ಕಾಣುತ್ತೆ. ಬಟ್ ಆ್ಯಕ್ಚುಲಿ ನಾವಲ್ಲಿಗೆ ಹೋಗೋದು ಬೇಡ. ಬಿಕಾಸ್ ಅಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಇದೆ. ಗಾಡಿ ನೋಡಿ ಕ್ರೌಡ್ ಸಿಕ್ಕಾಪಟ್ಟಿದೆ. ಅಲ್ಲಿ ಗಿಫ್ಟ್ ಆಡೋದಕ್ಕೆ ಜಾಸ್ತಿ. ಸೊ ಇಲ್ಲಿಂದ ಕಾಣುತ್ತೆ. ಇಲ್ಲ ಇರ್ತಕ್ಕಂಥದ್ದು ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಇಲ್ಲೂ ಕೂಡ ಇದೆ. ಇಲ್ಲಿ ಒಂದು ಸೂಪರ್ ಬೈಕ್ ಹೋಗ್ತಾ ಇದೆ ನೋಡಿ. ಲೆನ್ಸಲ್ಲಿ ನೀರು ಹೋಗಿತ್ತು, ಹಾಗಾಗಿ ಎಲ್ಲ ಬ್ಲರ್ ಕಾಣ್ತಿದೆ. ನಾನು ಅದೇ ಮೋಸ್ಟ್ಲಿ ಇನ್ನೊಂದು 53 ಮಿನಿಟ್ಸ್ ಇದೆ. 53 ಮಿನಿಟ್ಸಲ್ಲಿ ರೀಚ್ ಭದ್ರಾವತಿ. ಭದ್ರಾವತಿ ಅಂದರೆ ಎಕ್ಸಾಕ್ಟ್ಲಿ ಆ ಲೊಕೇಶನ್ಗೆ ಏನು ರೀಚ್ ಆಗಲಿಕ್ಕಿಲ್ಲ. ಅಲ್ಲಿಗೆ ಮನೆಗೆ ರೀಚ್ ಆಗಿ
ಒಳ್ಳೆ ಬೆಂಕಿ ಹಾಕಿದ್ದಾರೆ. ಬೆಂಕಿನ ಬೆಂಕಿ ಇದಕ್ಕೆ ಹಾಕ್ತಾರಲ್ಲ, ಎಲ್ಲ ಕಡೆ ಇವ್ರದ್ದೊಂದು ಸ್ವಲ್ಪ ಸಮಸ್ಯೆ ಅಂತೇನಿಲ್ಲ, ಅವ್ರದ್ದೇ ಜಾಗ. ಆದರೆ ರೋಡಲ್ಲಿ ಗಾಡಿಗಳು ಹಿಂಗಿರುತ್ತೆ. ಫೈನಲಿ ಭದ್ರಾವತಿ ರೀಚ್ ಆಗಿದ್ದೇವೆ. ಈಗ ನೋಡೋಣ, ನನಗೆ ಎಷ್ಟು ಗೊತ್ತಿದೆ ಅಲ್ಲಿ ತನಕ ಹೋಗ್ತೇನೆ. Head north, then turn right. ಓಕೆ, Turn right, then turn left. ಇಲ್ಲಿಂದ ಇಲ್ಲಿ ರೈಟಾ? ಯಾವುದು? Turn left, then turn right. ಇಲ್ಲಿಂದನೂ ಬಂದಿದ್ದೇನೆ. ರೈಟ್, ಇಲ್ಲಿಂದ Turn right. ಎಲ್ಲಿ ಟರ್ನ್ ರೈಟ್ ಅಂತ ಇದೆ? ಇಲ್ಲಿ ತನಕ ಬಂದಿದ್ದು ನಿಂತಿದೆ. In 300 meters, turn left. 300 ಮೀಟರ್ ಅಂದ್ರೆ ಲೆಫ್ಟ್. ಇದೇ ರೂಟ್. Turn left, then your destination will be on the left. ಓಕೆ, ಆಲ್ಮೋಸ್ಟ್ ಇನ್ನೊಂದು ಇಲ್ಲ ಲೆಫ್ಟ್. ಓಕೆ, ಇಲ್ಲಿಂದ ಲೆಫ್ಟ್. Your destination is on the left. ಓಕೆ, ಇಲ್ಲಿ ಫೈನಲಿ ಬಂದು ರೀಚ್ ಆದ್ವಿ. ಇಲ್ಲೆಲ್ಲ ಕೆಸರುಗಳಿಟ್ಟಿದ್ದಾರೆ. ಇವನ್ ಆಗಲ್ಲ, ಇವನ್ ಲಾಸ್ಟ್ ಟೈಮ್ ಕಚ್ಚಿದ. ಬೇಕಾಗಿಲ್ಲ ಅವನು ಅಲ್ಲೇ ಬೇಡ. ನನ್ಗೆ ಅವನು ಅವತ್ತೇ ಡಿವೋರ್ಸ್ ಆಗಿದೆ, ಬೇಡ ಅವನಂಗೆ. ಇದು ಲಾಸ್ಟ್ ಟೈಮ್ ಕಚ್ಚಿದ್ದ, ಅದೇನು ಜೀವನದಲ್ಲಿ ಇಂಜೆಕ್ಷನ್ ತೊಗೊಂಡಿಲ್ಲ, 6 ಇಂಜೆಕ್ಷನ್ ಕೊಡಿಸ್ಬಿಟ್ಟಿದ್ದಾರೆ ನೋಡಿ. ಇವ್ರದ್ದೇ ನಾಮಕರಣ ಇರೋದು, ನಮ್ಮ ಹೀರೋಯಿನ್ ಇದ್ದು.
ಐ ಐ ಇವ್ರ ತಾಯಿ ಹೌದು, ಇವ್ರು ಅವ್ರ ತಾಯಿ, ಇದು ಅಂಕಲ್. ಐ ಇರ್ಲಿ. ನಾವೀಗ ಹಾಲಿಗೆ ಬಂದಿದ್ದೇವೆ. ಯಾವ ಹಾಲಲ್ಲಿ ಇದೆ ಅಂತ ಹೇಳಿ. ಟೆಂಪಲ್ ಇದೆ. ಸೊ ರೆಡಿಯಾಗಿದೆ. ಹಾಲ್ಸ್ ನಾವು ಇಲ್ಲಿ ತಿಂಡಿ ತಿನ್ಕೊಳ್ಳಿಕ್ಕೆ ಬಂದಿದ್ದೇವೆ. ತಿಂಡಿ ತಿಂದ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕು. ಸಿಗೋಣ ಆಮೇಲೆ. ಇಲ್ಲೇ ನೋಡ್ತಿದ್ದೀರಾ, ತೊಟ್ಲಾಗಿದೆ, ರೆಡಿ ಮಾಡ್ತಾ ಇದ್ದಾರೆ. ಬರಬೇಕು ಹಾಲಿಗೆಲ್ಲ. ವೇಟಿಂಗ್. ಫೈನಲಿ ಶೂಟ್ ಆಯಿತು. ಶೂಟಾಗಿ ಈಗ ಮತ್ತೆ ರಿಟರ್ನ್ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಇವತ್ತು ಪ್ಯಾಕ್ ಮಾಡಿ ಸೀದಾ ಹೊರಡೋಣ. ಇನ್ನು ನೋಡೋಣ, ರೋಡಲ್ಲಿ ಆದರೆ ಒಂದು ವಿಡಿಯೋ ಮಾಡೋಣ. ಸಿಗೋಣ.